ತಮಿಳುನಾಡು ರಾಜಕೀಯದಲ್ಲಿ ಥ್ರಿಲ್ಲಿಂಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂತದ್ದು ವಿಜಯ್ ಅವರೋಹಣಕ್ಕೆ ಅಡಿಗಡಿಗೂ ಕೂಡ ಅಡ್ಡಿ ಉಂಟಾಗ್ತಾ ಇದೆ. ತಮಿಳುನಾಡಿನಲ್ಲಿ ತಾರಕಕ್ಕೇರ್ತಾ ಇದೆ ರಾಜಕೀಯ ಬಿಕ್ಕಟ್ಟು. ಅಧಿಕಾರಕ್ಕಾಗಿ ಶುರುವಾಗ್ತಾ ಇದೆ ರೆಸಾರ್ಟ್ ಪಾಲಿಟಿಕ್ಸ್. ಎಐಎಡಿಎಂಕೆ ಶಾಸಕರ ಬಳಿ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ಆಗಮಿಸಿರುವಂತಹ ಕಾಂಗ್ರೆಸ್ನ 5 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿಗೆ ಆಶ್ರಯವನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆಶಿ ಬೆಂಗಳೂರಿನ ಹೊರವಲಯದಲ್ಲಿ ಶಾಸಕರಿಗೆ ವಾಸ್ತವ್ಯದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರ ಹಿಡಿದಿಡುವಂತಹ ಜವಾಬ್ದಾರಿ ಡಿಕೆಶಿಯ ಹೆಗಲಿಗಿರುವಂಥದ್ದು. ಈಗ ಬೆಂಗಳೂರಿನ ಹೊರವಲಯದಲ್ಲಿ ಶಾಸಕರಿಗೆ ವಾಸ್ತವ್ಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ತಡರಾತ್ರಿ ಬೆಂಗಳೂರಿಗೆ 5 ಕಾಂಗ್ರೆಸ್ ಶಾಸಕರು ಆಗಮಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಕಾಂಗ್ರೆಸ್ ಶಾಸಕರನ್ನ ಕಂಪ್ಲೀಟ್ ಆಗಿ ಬೆಂಗಳೂರಿನ ಹೊರವಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಡುವಂತಹ ಜವಾಬ್ದಾರಿ ಇದೀಗ ಡಿಕೆಶಿಯ ಹೆಗಲಿಗಿದೆ. ಹೈಕಮಾಂಡ್ ಸೂಚಿಸಿರುವಂಥದ್ದು ಡಿಕೆಶಿ ಅವರನ್ನ ಸೇಫ್ ಝೋನ್ ಅಲ್ಲಿ ಇಡಬೇಕು ಅಂತ. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟು ಹಿನ್ನೆಲೆ ಬೆಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು ಶಾಸಕರು. ಬೆಂಗಳೂರಿನ ಹೊರವಲಯದಲ್ಲಿ ಶಾಸಕರಿಗೆ ವಾಸ್ತವ್ಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸೊ ಈ ಸಂದರ್ಭದಲ್ಲಿ ಎಷ್ಟು ಏನೇ ನಾವು ಶಾಸಕರನ್ನ ಸೇಫ್ ಝೋನಲ್ಲಿ ಇಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಯಾವ ಸಂದರ್ಭದಲ್ಲಿ ಹೇಗೆ ಬದಲಾವಣೆಗಳಾಗುತ್ತೆ, ಬಿಕಾಸ್ ರಾಜಕೀಯನೇ ಹಾಗೆ. ಸೊ ಒಂದು ಅಲ್ಲಿ ಏನು ರಾಜಕೀಯ ಬಿಕ್ಕಟ್ಟು ಉಂಟಾಗ್ತಾ ಇದೆ. ಸೊ ಹಾಗಾಗಿ ಎಐಎಡಿಎಂಕೆ ಶಾಸಕರ ಬಳಿಕ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವಂಥದ್ದು ಕೂಡ ಕಂಪ್ಲೀಟ್ ಆಗಿ ಇದನ್ನ ಡಿಕೆಶಿ ವಹಿಸ್ಕೊಂಡಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಡಿಕೆಶಿ ಕಂಪ್ಲೀಟ್ ಆಗಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥದ್ದು. ಬೆಂಗಳೂರಿನ ಹೊರವಲಯದಲ್ಲಿ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ತಮಿಳುನಾಡಿನ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಡುವಂತಹ ಕಂಪ್ಲೀಟ್ ಆದಂತಹ ಜವಾಬ್ದಾರಿ ಇದೀಗ ಡಿಕೆಶಿಯ ಹೆಗಲಿಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಕೊನೆ ಕ್ಷಣದಲ್ಲಿ ಕನಸು ಭಗ್ನವಾಗುತ್ತಾ ಅನ್ನುವಂಥದ್ದು. ಬಹುಮತ ಗಳಿಸುವುದಲ್ಲಿ ವಿಫಲ, ತಡರಾತ್ರಿ ವಿಜಯ್ಗೆ ದ್ರೋಹನ ಎಸಗ್ತಾರೆ. ಸೊ ಯಾಕೆ ಈ ರೀತಿಯಾಗಿ ತೊಂದರೆಗಳಾಗ್ತಾ ಇದೆಯೋ ಅಂದರೆ ಒಂದು ಗಾದೆ ಮಾತೇ ಇದೆ, ಏನು ಯಶಸ್ಸು ಅಷ್ಟು ಈಸಿಯಾಗಿ ದಕ್ಕೋದಿಲ್ಲ, ಅದು ದಕ್ಕಬೇಕು, ದೊಡ್ಡ ಗೆಲುವು ದಕ್ಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಘ್ನಗಳು ಎದುರಾಗುತ್ತೆ. ಸೊ ಅದೆಲ್ಲವನ್ನು ಕೂಡ ಫೇಸ್ ಮಾಡಿ ಹೇಗೆ ಮುಂದೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ಇಲ್ಲೂ ಕೂಡ ಆಗ್ತಾ ಇದೆಯಾ ಅಂತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ.